ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಮನುಷ್ಯನಿಗೆ ಹವ್ಯಾಸ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು. ನೋಡಿ, ಸಣ್ಣ ಮಕ್ಕಳಿಂದ ವಯಸ್ಸಾದ ಪ್ರಾಯದವರೆಗೂ ಹವ್ಯಾಸ ಇರೋ ವ್ಯಕ್ತಿ ತುಂಬಾನೇ ಖುಷಿಯಾಗಿರ್ತಾನೆ. ಯಾವ ಮನುಷ್ಯನಿಗೆ ಹವ್ಯಾಸ ಇರುತ್ತೆ ಅವನ ಮೈಂಡು ಯಾವಾಗಲೂ ಎಂಗೇಜ್ ಆಗಿರುತ್ತೆ. ನಾನು ಯಾವಾಗ ನನ್ನ ಹವ್ಯಾಸವನ್ನ ಪ್ರಾಕ್ಟೀಸ್ ಮಾಡ್ತೀನಪ್ಪ ಅಂತ ಹೇಳಿ ಮನಸ್ಸು ಸದಾ ಹಾತೊರಿತಾ ಇರುತ್ತೆ. ಹೌದು, ಮನುಷ್ಯನಿಗೆ ಎಂಟಿ ಮೈಂಡ್ ಮೇಕ್ಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ ಹೇಳ್ತಾರೆ. ಯಾವಾಗ ನಾವು ಖಾಲಿ ಕೂತಿರ್ತೀವೋ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಅಲ್ದಾಡ್ತಾ ಇರುತ್ತೆ. ನಮ್ಮ ಮನಸ್ಸನ್ನ ಒಂದು ಮರ್ಕಟಕ್ಕೆ ಹೋಲಿಸ್ತಾರೆ ಅಲ್ವಾ? ಯಾಕಂತ ಹೇಳಿದ್ರೆ ಮನುಷ್ಯನ ಮನಸ್ಸು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆ, ಮತ್ತೊಂದು ಕೆಲಸ, ಇನ್ನೊಂದು ಕೆಲಸ. ಒಂದು ಕೆಲಸ ಮಾಡುವಾಗ ನಾವು ಕಂಪ್ಲೀಟ್ ಆಗಿ ಯಾವುದೇ ಕೆಲಸವನ್ನ ಮಾಡ್ತಾ ಇರಲ್ಲ. ಅದಕ್ಕೆ ನಾನು ಯಾವಾಗಲೂ ಮೈಂಡ್ಫುಲ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. ಯಾಕಂತ ಹೇಳಿದ್ರೆ ಮನುಷ್ಯ ಮೈಂಡ್ಫುಲ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಂತೆ. ಯಾವಾಗ ತುಂಬಾನೇ ಮನಸ್ಸು ಚಾಟರ್ ಮಾಡ್ತಾ ಇರುತ್ತೆ, ಆತನಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸು ಬರುತ್ತಂತೆ. ಯಾವಾಗಲೂ ಮನಸ್ಸು ಸದಾ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬರನ್ನ ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಒಬ್ಬರ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ಓವರ್ ಅನಲೈಸ್ ಮಾಡಕ್ಕೆ ಹೋಗ್ಬೇಡಿ, ಓವರ್ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ ಅಂತ. ಎಷ್ಟೋ ಸತಿ ನಾವು ಓವರ್ ಥಿಂಕ್ ಮಾಡಿ ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ, ಎಷ್ಟೋ ವಿಷಯಗಳನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಲ್ವಾ? ಆದರೆ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಹವ್ಯಾಸ ಅನ್ನೋದು. ನಾವು ಸಣ್ಣ ಮಕ್ಕಳಾಗಿದ್ದಾಗ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತೀವಿ. ಯಾವುದೋ ಹಾಡು ಹೇಳೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆದರೆ ಬೆಳೀತಾ ಬೆಳೀತಾ ನಾವು ಆ ಹವ್ಯಾಸಗಳನ್ನು ನಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಿಡ್ತಾ ಬರ್ತೀವಿ. ಯಾರಿಗೇ ಆಗಲಿ ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗಂಡ ಹೆಂಡತಿ ಅನ್ನೋ ಸಂಬಂಧ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ, ನಾನು ಖುಷಿಯಾಗಿರ್ತೀನಿ, ನೀನು ಖುಷಿಯಾಗಿರೋ, ನಾವು ಜೊತೆಲಿ ಇದ್ದಾಗ ಖುಷಿಯಾಗಿರೋಣ ಅನ್ನೋದೊಂದು ಮೇನ್ ಮೋಟೋ ಆಗಿರಬೇಕು ಹೊರತು, ನಿನ್ನ ಖುಷಿಯನ್ನು ನನ್ನಲ್ಲಿ ಕಾಣ್ತೀನಿ ಅಥವಾ ನನ್ನ ಖುಷಿಯಲ್ಲಿ ನಿನ್ನಲ್ಲಿ ಕಾಣ್ತೀನಿ ಅನ್ನೋದು ತಪ್ಪಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ ಮನೆ ಅನ್ನೋದು ಒಂದು ಹ್ಯಾಪಿ ಸ್ಪೇಸ್ ಆಗಿರಬೇಕು. ಹೋಮ್ ಅನ್ನೋದು ವೇರ್ ಯು ಫೀಲ್ ವೆರಿ ಸೆಕ್ಯೂರ್, ವೇರ್ ಯು ಫೀಲ್ ಬ್ಲೆಸ್ಡ್, ಆ ಥರ ಇರಬೇಕು ಹೊರತು ಪದೇ ಪದೇ ನಾವು ಯಾವಾಗಲೂ ನಿನ್ನ ಖುಷಿಯನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನನ್ನ ಖುಷಿಯನ್ನು ನೀನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೋದಾಗ ಅಲ್ಲಿ ಆ ಸಂಬಂಧದಲ್ಲಿ ಬೀಳ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಕಪಲ್ ಅಷ್ಟೇ, ಯಾರು ಖುಷಿಯಾಗಿ ಅವರ ಹವ್ಯಾಸ ಇರುತ್ತೆ ಅವರು ತುಂಬಾ ಖುಷಿಯಾಗಿರ್ತಾರಂತೆ. ಹಾಗಾಗಿ ನೀವು ನಿಮ್ಮದೇ ಆದ ಒಂದು ಹವ್ಯಾಸನ ಬೆಳೆಸ್ಕೊಳ್ಳಿ. ಯಾವುದೇ ಆಗಿರ್ಬೋದು, ಒಂದು ಹೊಸ ಕ್ಯೂಸಿನ್ ಟ್ರೈ ಮಾಡೋದಾಗಿರ್ಬೋದು, ಅಥವಾ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಪುಸ್ತಕ ಓದೋದಾಗಿರ್ಬೋದು, ಹಾಡ ಕಲಿಯೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು. ಅದರಲ್ಲೂ ನೀವು ಸಣ್ಣ ವಯಸ್ಸಲ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇತ್ತೋ ಅದನ್ನು ಮಾಡ್ತಾ ಹೋದರೆ ನಿಮ್ಮ ಚೈಲ್ಡ್ಹುಡ್ ವೂಂಡ್ಸನ್ನು ಕೂಡ ತೆಗಿತಾ ಹೋಗ್ಬೋದು. ಹಾಗಾಗಿ ಯಾವಾಗಲೂ ಎಷ್ಟು ಸತಿ ನಿಮಗೆ ಬಾಲ್ಯದಲ್ಲಿ ಅದನ್ನ ಮಾಡೋಕ್ಕಾಗದೇ ಇರೋದನ್ನ ಈಗ ಮತ್ತೆ ಮಾಡಿ. ಇದರಿಂದ ನಿಮ್ಮ ಇನ್ನರ್ ಚೈಲ್ಡ್ ವೂಂಡ್ಸ್ ಅನ್ನು ಕೂಡ ಹೀಲ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಮನುಷ್ಯನಿಗೆ ಹವ್ಯಾಸ ಅನ್ನೋದು ತುಂಬಾನೇ ಮುಖ್ಯ. ಅದು ನಿಮ್ಮನ್ನು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಎಷ್ಟೋ ಸತಿ ನಮಗೆ ಫ್ರೀ ಆಗಿದ್ದಾಗ ಏನೋ ಬೇಡದ ಯೋಚನೆಗಳು ಬರುತ್ತೆ, ಅಥವಾ ಮೊಬೈಲಲ್ಲಿ ನೋಡ್ತಾ ಇರೋದು. ನೋಡಿ, ಮೊಬೈಲ್ ಅನ್ನೋದು ಎಷ್ಟು ಉಪಯೋಗನೋ ಅಷ್ಟೇ ದುರುಪಯೋಗ. ಮೊಬೈಲ್ ನೋಡೋದು ಕೆಲವರಿಗೀಗ ಯಾರು ನಾವು ಕೇಳಿದ್ರೆ ನಿಮ್ಮ ಹವ್ಯಾಸ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು ಅಂತ. ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಬೇರೆಯವರೊಟ್ಟಿಗೆ ನಮ್ಮ ಲೈಫನ್ನು ಕಂಪೇರ್ ಮಾಡ್ಕೋತಾ ಹೋಗ್ತೀವಿ. ಯಾರೋ ಕಾರ್ ತಗೊಂಡ್ರು, ನಮ್ಮ ಹತ್ರ ಕಾರ್ ಇಲ್ಲ, ಯಾರೋ ಏನೋ ಮಾಡಿದ್ರು, ನಮ್ಮ ಹತ್ರ ಅದಿಲ್ಲ. ಹೀಗೆ ಯಾರೋ ಒಬ್ರು ಮದುವೆ ಆದ್ರು, ಅಯ್ಯೋ ನನಗಿನ್ನೂ ಹುಡುಗಿ ಸಿಕ್ಕಿಲ್ಲ. ಹೀಗೆ ನಮ್ಮನ್ನು ನಾವು ಸಬ್ಕಾನ್ಷಿಯಸ್ಲಿ ಗೊತ್ತಾಗದೆ ಕಂಪೇರ್ ಮಾಡ್ಕೋತಾ ನಮ್ಮ ಮನಸ್ಸು ಕುಗ್ತಾ ಹೋಗುತ್ತೆ. ಹಾಗಾಗಿ ಮೊಬೈಲ್ ನೋಡೋದು ಹವ್ಯಾಸ ಅಲ್ಲ, TV ನೋಡೋದು ಕೂಡ ಹವ್ಯಾಸ ಅಲ್ಲ. ಹವ್ಯಾಸ ಅಂತ ಹೇಳಿದ್ರೆ ನಿಮಗೆ ಅದೊಂದು ಪ್ರೊಡಕ್ಟಿವ್ನೆಸ್ಸನ್ನು ಕಾಣಿಸ್ಬೇಕು, ನಿಮಗೆ ಒಂದು ಕಂಟೆಂಟ್ಮೆಂಟ್ ಫೀಲನ್ನು ಕೊಡಬೇಕು. ಅದು ನಿಮ್ಮ ಹಾಬೀಸ್ ಆಗಿರಬೇಕು. ಯಾವುದಾದ್ರೂ ಅಷ್ಟೇ, ಅದರಲ್ಲೂ ವ್ಯಾಯಾಮನ ಒಂದು ಹಾಬಿಯಾಗಿ ತಗೊಂಡ್ರೆ ನಿಜವಾಗ್ಲೂ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆಯನ್ನು ತೋರಿಸುತ್ತೆ. ನಾವು ಯಾವಾಗ ಪ್ರತಿ ಸತಿ ವರ್ಕೌಟ್ ಮಾಡಿದಾಗ ನಮಗೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ಮತ್ತೆ ನೋಡಿ, ಹಾಬೀಸ್ ಅಂತ ಹೇಳಿದ್ರೆ ಬರೀ ನಿಮ್ಮನ್ನು ನೀವು ತೊಡಸ್ಕೊಳ್ಳೋದಲ್ಲ. ಯಾವುದೋ ಒಂದು ಸ್ಲಮ್ಮಿಗೆ ಹೋಗೋದಾಗಿರ್ಬೋದು, ಅಲ್ಲಿ ಜನಗಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಬಡ ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಿರ್ಬೋದು, ಇದರೆಲ್ಲ ನಮ್ಮ ಹವ್ಯಾಸವನ್ನು ಬೆಳೆಸ್ಕೊತಾ ಹೋಗ್ಬೇಕು. ನಾವು ಮಾತ್ರ ಬದಲಾಗೋದಲ್ಲ, ನಾವು ಇಡೀ ಸಮಾಜವನ್ನು ಬದಲು ಮಾಡ್ತೀವಲ್ಲ. ನಾವು ಯಾವುದೇ ರಾಜಕಾರಣಿಗಳಿಗಾಗಿರ್ಲಿ ಅಥವಾ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಕಾಯ್ತಾ ಕೂತ್ಕೊಳ್ಳೋದು ಬೇಡ. ನಾವು ಬದಲಾಗೋದಲ್ಲಿ ನಮ್ಮ ಸಮಾಜವನ್ನು ಬದಲಾವಣೆ ಮಾಡೋದು ಪ್ರತಿಯೊಬ್ಬ ಪ್ರಜೆಯ ಕೆಲಸ ಆಗಿರುತ್ತೆ. ಹಾಗಾಗಿ ಒಂದು ಹವ್ಯಾಸ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರೊಡಕ್ಟಿವ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು, ಮತ್ತು ನಮ್ಮ ಫೋಕಸನ್ನು ಇಂಪ್ರೂವ್ ಮಾಡಬೇಕು. ಅದಲ್ಲದೆ ನಮಗೆ ಒಂದು ಕಂಟೆಂಟ್ಮೆಂಟ್ ಫೀಲ್ ಕೊಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅದರಲ್ಲೂ ವರ್ಕೌಟ್ ಮಾಡೋದನ್ನು ನೀವೇನಾದರೂ ಹವ್ಯಾಸವಾಗಿ ತಗೊಂಡ್ರೆ ನಿಮ್ಮ ದೇಹ ಸುಧಾರಣೆ ಆಗೋದಲ್ಲದೆ ನಿಮಗೆ ಪ್ರತಿ ಸತಿ ವರ್ಕೌಟ್ ಮಾಡಿದಾಗ ನಿಮ್ಮ ಬಾಡಿಯಲ್ಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಎಂಡೋರ್ಫಿನ್ಸ್ ರಿಲೀಸ್ ಆಗೋದು ಅದು ಒಂದು ಫೀಲ್ ಗುಡ್ ಹಾರ್ಮೋನ್. ಯಾವಾಗ ನಮಗೆ ವರ್ಕೌಟ್ ಮಾಡ್ತೀವೋ ಒಂದು ನಮಗೊಂದು ಖುಷಿ ತರುತ್ತೆ. ಅದರಲ್ಲೂ ನೋಡಿ, ಯಾವುದೇ ಥರ ವರ್ಕೌಟ್ ಮಾಡಿ ನಿಮಗೆ ದಣವನ್ನು ಸೃಷ್ಟಿ ಮಾಡುತ್ತೆ. ಅದೇ ಯೋಗ ನಿಮಗೆ
ಒಂದು ಹೊಸ ಬಿಗಿನಿಂಗ್ ಅನ್ನ ತರುತ್ತೆ. ಅಂತ ಹೇಳಿದ್ರೆ ಇವತ್ತು ನಾನು ದಿನವನ್ನ ಆರಂಭಿಸ್ತೀರಿ, ನಾನು ಖುಷಿಯಾಗಿ ಆರಂಭಿಸ್ಬೇಕು ಅನ್ನೋದನ್ನ ಕಲಿತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ದಿನವನ್ನ ನೀವು ಶುರು ಮಾಡೋಕ್ಕಿಂತ ಮುಂಚೆ ಯೋಗದಿಂದ ಶುರು ಮಾಡಿ. ಯಾಕಂತ ಹೇಳಿದ್ರೆ ಯೋಗ ಧ್ಯಾನದಿಂದ ಶುರು ಮಾಡಿದ್ರೆ ಅದು ಕೂಡ ಒಂದು ಧ್ಯಾನ ಮಾಡೋದು ಕೂಡ ಒಂದು ಒಳ್ಳೆ ಉನ್ನತವಾದ ಹವ್ಯಾಸ. ನೀವು ದೇಹಕ್ಕೆ ಹೇಗೆ ಸ್ನಾನ ಮಾಡ್ತಿರೋ ಮೆಡಿಟೇಷನ್ ಅನ್ನೋದು ಮುಂಚೆ ಆದ್ರೆ ಯಾರಿಗಾದ್ರೂ ರೆಕಮೆಂಡ್ ಮಾಡ್ತಾ ಇದ್ವಿ, ಯಾರಿಗೆ ಕೋಪ, ಸಿಟ್ಟು, ಅಸಮಾಧಾನ ಇರೋರಿಗೆ. ಆದ್ರೆ ಈಗ ಅದು ಮ್ಯಾಂಡೇಟರಿನೇ ಆಗಿದೆ. ಸೊ ಮೆಡಿಟೇಷನ್ ಅನ್ನೋದು ತುಂಬಾನೇ ಮುಖ್ಯ. ನಿಮ್ಮನ್ನ ನೀವು ಯಾವ್ದಾದ್ರು ಒಂದು ಒಳ್ಳೆ ಹವ್ಯಾಸದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.